ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗ್ ಬಂದುಬಿಟ್ಟು ಲಾಸ್ಟ್ ವ್ಲಾಗ್ದು ಕಂಟಿನ್ಯೂಷನ್ ಆಗಿರುತ್ತೆ. ನಮ್ಮ ಚೆಕ್-ಇನ್ ಇದ್ದಿದ್ದು ಬಂದು 1:30 PM, ಆದರೆ ನಾವು ಸಕಲೇಶಪುರ ರೀಚ್ ಆಗಿದ್ದು ಮಾರ್ನಿಂಗ್ 10 o'clock ಆಗಿರೋದ್ರಿಂದ ಮಕ್ಕಳಿಗೆ ಅಲ್ಲಿರೋ ಫನ್ ಆ್ಯಕ್ಟಿವಿಟಿ ಏರಿಯಾಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಬಗ್ಗಿಯಲ್ಲಿ. ಅವರೇ ಸಜೆಸ್ಟ್ ಮಾಡಿದ್ದು ರಿಸೆಪ್ಷನಲ್ಲಿ, ನೀವು ಈ ಥರ ಮಕ್ಕಳನ್ನ ಆ್ಯಕ್ಟಿವಿಟಿ ಏರಿಯಾಗೆ ಕರ್ಕೊಂಡು ಹೋಗಿ ಅಂತ. ಸೊ ಇದು ತುಂಬ ಫನ್ ಆಗಿತ್ತು, ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ಇಲ್ಲೇ ಆಲ್ಮೋಸ್ಟ್ ಅವ್ರು ಆಟ ಆಡಿದ್ದು 1 hour 2 hour ನಿಯರ್ಲಿ ಗೈಸ್. ಭಾರತಲ್ಲಿ ಯಾವ್ದು ನೋಡು. ನಾವು ಪ್ರಾಪರ್ಟಿ ಏನು ಎಕ್ಸ್ಪ್ಲೋರ್ ಮಾಡಿಲ್ಲ ಅಷ್ಟಾಗಿ. ನಾವು ಡೈರೆಕ್ಟಾಗಿ ಈ ಆ್ಯಕ್ಟಿವಿಟಿ ಏರಿಯಾಗೆ ಬಂದ್ವಿ ಮಕ್ಕಳು ಕರ್ಕೊಂಡು. ಸೊ ಇಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಇತ್ತು. ಕಿಡ್ಸ್ ಇಂಡೋರ್ ಪ್ಲೇ ಏರಿಯಾ, ಬಾಲ್ಸು, ಸ್ಲೈಡು, ಸ್ವಿಂಗು. ಮಕ್ಕಳು ಈ ಥರ ಎಲ್ಲ ಆಟ ಆಡೋದು ನೋಡಿ ನಾನು ಒಂದು ಸ್ವಲ್ಪ ಅಲ್ಲೇ ಆಟ ಆಡ್ಕೊಂಬಿಟ್ಟೆ. ಇದು ಮಜಾ ಬರುತ್ತಲ್ವಾ ಮಕ್ಕಳ ಜೊತೆ, ನಾವು ಒಂಥರ ಮಕ್ಕಳಾಗಿರೋದು ಅಲ್ವಾ. ಈ ಪ್ರಾಪರ್ಟಿ ನಾವು ಹೋದಾಗ ಏನು ಓವರ್ ಕ್ರೌಡ್ ಆಗಿರಲಿಲ್ಲ, ರಿಲ್ಯಾಕ್ಸಿಂಗ್ ಆಗಿ ಕಾಮ್ ಆಗಿ ಚೆನ್ನಾಗಿತ್ತು. ಬೀಳ್ತಾನ ಪಾರ್ಥ, ನೀವು ಜೋರು ಮಾಡಬೇಡ. ನೀ ಜೋರು ಮಾಡಿದ್ರೆ ಅವ್ನು ಬೀಳ್ತಾನೆ, ನಮಗೆ ಬ್ಯಾಲೆನ್ಸ್ ಆಗಲ್ಲ ಅವನಿಗೆ. ಹಾಂ ಅಷ್ಟೇ ಅಷ್ಟೇ, ಹಾಂ ಅಷ್ಟೇ. ಸ್ವಿಂಗ್ ಅದ, ಸ್ವಿಂಗ್ ಆಟ ಆಡು, ಸ್ವಿಂಗ್. ನಾವು ಅಂದ್ಕೊತೀವಿ ಮಕ್ಕಳೆಲ್ಲ ಚಿಕ್ಕವರು, ನಾವು ಹೆಲ್ಪ್ ಮಾಡಬೇಕೇನೋ ಮೇಲೆ ಹತ್ಸೋಕ್ಕೆ, ಅಲ್ಲೇನಾದರೂ ಬಡಿಸ್ಕೊಂಡ್ರೆ ಏಟಾಗುತ್ತೆ ಅಂತ. ಬಟ್ ಇಲ್ಲಿ ನೋಡಿ ಇವನು ಎಷ್ಟು ಎಂಜಾಯ್ ಮಾಡ್ತಿದ್ದಾನೆ ಅಂತ. ನಾನಂತೂ ಒಂದು ಸೈಡಲ್ಲಿ ಕೂತ್ಕೊಂಡು ಇಷ್ಟು ಆ್ಯಕ್ಟಿವ್ ಆಗಿರೋದು ನೋಡಿ ನನಗೂ ಖುಷಿ ಆಯಿತು. ಇದಷ್ಟೇ ಅಲ್ಲದೆ ಇಲ್ಲಿ ಮಕ್ಕಳನ್ನ ಎಂಗೇಜಿಂಗ್ ಆಗಿಡೋಕ್ಕೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಸೆಷನ್ನು ಇತ್ತು. ಅದರಲ್ಲಿ ಫ್ರೀ ಹ್ಯಾಂಡ್ ಡ್ರಾಯಿಂಗು, ಸಾಫ್ಟ್ ಟಾಯ್ಸ್ ಮಾಡಿಸೋದು ಮತ್ತು ಮೊಸಾಕ್ ಟೈಲ್ ಆರ್ಟೂ ಇತ್ತು. ನಾವು ಹೋದಾಗ ಪಾರ್ಕ್ಗೆ ಅವರು ಮೊಸಾಕ್ ಟೈಲ್ ಆರ್ಟ್ ಮಾಡಿಸಿದ್ರು. ಏನೋ ಅದು ಟೈಲ್ ಪೀಸ್ ಇರುತ್ತಲ್ವ, ಅದನ್ನು ಡ್ರಾಯಿಂಗ್ ಮೇಲೆ ಸ್ಟಿಕ್ ಮಾಡೋ ಥರ ಕಾರ್ಡ್ಬೋರ್ಡ್ ಶೀಟ್ ಮೇಲೆ. ಮಕ್ಕಳು ಮಾಡಿದ್ದ ಆರ್ಟ್ ಆ್ಯಂಡ್ ಕ್ರಾಫ್ಟ್ನೆಲ್ಲ ಅವರು ಒಂದು ಕಡೆ ಸ್ಟೋರ್ ಮಾಡಿದರು ಒಂದು ವಾಲ್ಗೆ. ಅದನ್ನು ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು. ಪಾರ್ಕ್ಗೆ ಆ ಆರ್ಟಲ್ಲಿ ಇನ್ವಾಲ್ವ್ ಮಾಡಿದ್ರಿಂದ ಅವನಿಗೆ ಫೋಟೋ ತೆಗೆದು ಸರ್ಟಿಫಿಕೇಟ್ ಪ್ರೊವೈಡ್ ಮಾಡಿದ್ರಲ್ಲಿ. ಸಾರಿ, ಇಲ್ಲಿ ಕ್ಲಿಪ್ಪಿಂಗ್ ಸರಿಯಾಗಿ ತೆಗ್ದಿಲ್ಲ, ಅವನಿಗೆ ಬಾಲ್ ಬೇಕಾಗಿತ್ತಲ್ಲಿ. ಪ್ರಾಪರ್ಟಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಎಲ್ಲಿ ನೋಡಿದ್ರು ಗ್ರೀನ್ ನೇಚರ್, ಇಟ್ಸ್ ನೈಸ್. ಈ ಗೇಮ್ಸ್ ಎಲ್ಲ ಆಡೋದ್ರಲ್ಲಿ ನಮಗೆ ಟೈಮ್ ಹೋಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ರಿಸೆಪ್ಷನಿಂದ ಕಾಲೂ ಬಂತು, ನಿಮ್ಮ ರೂಮ್ ಅಲಾಟ್ ಆಗಿದೆ ಅಂತ. ಸುಮಾರು 1 o'clock ಆ ಥರ ಬೇಗನೆ ಕೊಟ್ಟರು ರೂಮು. ಸೊ ನಾವು ಈ ಆ್ಯಕ್ಟಿವಿಟಿ ಏರಿಯಾದಿಂದ ಬಗ್ಗಿ ತಗೊಂಡು ನಮ್ಮ ರೂಮ್ಗೆ ರೀಚ್ ಆದ್ವಿ. ಅಲ್ಲಿಂದ ಸ್ವಲ್ಪ ಫ್ರೆಶನ್ ಅಪ್ ಆಗಿ ರೆಸ್ಟ್ ಮಾಡಿ ಮತ್ತು ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ರೆಸ್ಟೋರೆಂಟ್ ಕಡೆ ಹೊರಟ್ವಿ.
ಹೆಂಗೈತೆ ಪರಿ ಇಲ್ಲಿ ಹಾಕೊಂಡ್ಬಂದಿರೋದು ಪೈನಾಪಲ್ ಗ್ರಿಲ್ಲು, ಕಟ್ಲೆಟ್, ಮಲೇಷಿಯನ್ ರೈಸ್ ಅಂತೆ, ವೆಜಿಟೇಬಲ್ ಪಾಪಡ್ಸ್. ನಮ್ಮ ಪರಿಣಿತ ಪರಿಣಿತಿಗೆ ಏನೇನು ಪಾಪಡ್ ಕೆಲ್ಲ ತಂದೂರಿ ಪೈನಾಪಲ್ ಪನ್ನೀರ್. ನಾನು ಈ ಥರ ರೆಸ್ಟೋರೆಂಟ್ ಬಂದರೆ ಊಟ ಎಲ್ಲ ಎಷ್ಟು ತಿಂತೀನೋ ಅದು ಗೊತ್ತಿಲ್ಲ, ಬಟ್ ಡೆಸರ್ಟ್ ಮಾತ್ರ ನನಗೆ ತುಂಬ ಇಷ್ಟ. ಎಸ್ಪೆಷಲಿ ಈ ಡೆಸರ್ಟು, ಇದು ಬಂದು ಬೇಕ್ ಯೋಗರ್ಟ್ ಅಂತೆ, ಅದ್ರ ಮೇಲೆ ಸ್ಟ್ರಾಬೆರಿ ಟಾಪಿಂಗ್ಸ್ ಹಾಕಿದ್ರು. ತಿನ್ನೋಕ್ಕೆ ಮಾತ್ರ ಸಖತ್ತಾಗಿತ್ತು. ಪರಿನಂತೂ ಅದನ್ನೇ ತಿಂದ ಫುಲ್ಲು ಲಂಚಲ್ಲಿ. ಮತ್ತು ಅಲ್ಲಿ ಮಕ್ಕಳಿಗೆ ಕಿಚಡಿ ಆಫರ್ ಮಾಡಿದರು, ವೆಜಿಟೇಬಲ್ ಕಿಚಡಿ, ಅದು ಚೆನ್ನಾಗಿತ್ತು. ಹಾಗೆ ಎಲ್ಲ ಊಟ ಮುಗಿಸಿ ಒಂದು ರೌಂಡು ಡೆಸರ್ಟ್ ಟೂರ್ ಮಾಡೋಣ ಅಂತ ವಿಡಿಯೋ ತಗೊಳ್ತಿದ್ದೀನಿ ಇಲ್ಲಿ ನಿಮಗೋಸ್ಕರ. ಫುಲ್ ಎಷ್ಟು ನೀಟಾಗಿ ಪ್ರೆಸೆಂಟ್ ಮಾಡಿದ್ರು ಗೊತ್ತಾ, ಅದನ್ನು ನೋಡಿದ ತಕ್ಷಣವೇ ವಾವ್ ಅನ್ನಿಸ್ಬೇಕು, ಆ ಥರ ಇತ್ತು, ಚೆನ್ನಾಗಿತ್ತು. ಮತ್ತು ಈ ಕಡೆ ಸಲಾಡ್ಸು, ಅದಕ್ಕೆ ಬೇಕಾಗಿರೋದಂಥ ಡ್ರೆಸ್ಸಿಂಗ್ಸು, ಪಿಕಲ್ಸು ಎಲ್ಲ ಇಟ್ಟಿದ್ರು ಇಲ್ಲಿ. ಈ ಕಡೆ ಸ್ಟೈಲ್ ಬಂದರೆ ಎಲ್ಲ ಬ್ರಿಟಿಷ್ ಟೈಪ್ ಆಫ್ ಲಂಚಸ್ ಇತ್ತು ಈ ಕಡೆ ಎಲ್ಲ. ಬಟ್ ನಮ್ಗೆ ಆ ಥರ ಫುಡ್ಡೆಲ್ಲ ನನಗೆ ಪರ್ಸ್ನಲಿ ಇಷ್ಟ ಆಗಲ್ಲ. ನಾನು ಎಲ್ಲ ಇಂಡಿಯನ್ ಫುಡ್ಡೇ ಟ್ರೈ ಮಾಡಿರೋದಲ್ಲಿ. ನೋಡಿ ಈ ಥರ ಎಲ್ಲ ವೆರೈಟೀಸ್ ಆಫ್ ಫುಡ್ಡೆಲ್ಲ ಡಿಸ್ಪ್ಲೇ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಆರಾಮಾಗಿ ನಮ್ಮದು ಲಂಚೆಲ್ಲ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ತಿನ್ನಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಇದು ವ್ಲಾಗಿಂಗ್ ಮಾಡ್ತಾ ಇರೋದು ಬಿಗ್ನಿಂಗ್ ಆಗಿರೋದ್ರಿಂದ ನನಗೆ ರಿಯಲಿ ಏನು ಮಾತಾಡಬೇಕು ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಅಂತಲೇ ಗೊತ್ತಾಗಲಿಲ್ಲ. ಹಾಗೆ ಪಾರ್ಥನು ಸ್ಟ್ರಗಲ್ ಮಾಡ್ತಿದ್ದ ಇನ್ಫಾರ್ಮೇಷನ್ ಕೊಡೋಕ್ಕೆ. ಗೈಸ್ ನೋಡಿಲ್ಲ, ನೇಚರ್ ಎಷ್ಟು ಬ್ಯೂಟಿಫುಲ್ ಆಗೈತೆ, ನಂಗೆ ಇಷ್ಟ ಆಯಿತು ಭಾಳ. ವ್ಯೂ ತೋರಿಸ್ತೀನಿ. ವ್ಯೂ ಫೈನಲಿ ಅವ್ನು ಮುಗ್ದಾಗಿರೋ ಖುಷಿ ನೋಡಿ ಎಷ್ಟು ಖುಷಿ ಆಗ್ತಿದೆ ಅವನಿಗೆ. ಅವ್ನು ಬಿಟ್ಟರೆ ಅವನಾಗಿ ಟ್ಯೂಬ್ ತೆಗೆದು ಅವನೇ ಸ್ವಿಮ್ಮಿಂಗ್ ಮಾಡೋ ಥರ ಇದ್ದ. ಅಷ್ಟು ಎಕ್ಸೈಟೆಡ್ ಆಗಿದ್ದ, ಎಷ್ಟೊತ್ತನ ಸ್ವಿಮ್ ಮಾಡಿ ಸುಸ್ತಾಗ್ಬಿಟ್ಟ. ಆಮೇಲೆ ಬಾಯ್ ಮುಚ್ಚು. ಅಷ್ಟರಲ್ಲಾಗಲೇ ಟೀ ಟೈಮ್ ಆಯಿತು, 5 o'clock. ನಾವು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಸ್ಯಾಂಡ್ವಿಚ್ ಕಾಫಿ ಕುಡಿಯೋಣ ಅಂತ ಟ್ರೈ ಮಾಡಿದೆ. ಯೂಶ್ವಲಿ ನಾನು ಕಾಫಿ ಟೀ ಎಲ್ಲ ಅಷ್ಟಾಗಿ ಕುಡಿಯೋಲ್ಲ, ಬಟ್ ಇಲ್ಲಿ ಬೇರೆ ಕಾಫಿ ಎಸ್ಟೇಟ್ ಅದೆಲ್ಲ ಪ್ಲಾಂಟೇಶನ್ ಇರೋದ್ರಿಂದ ಕಾಫಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ಆ್ಯಕ್ಚುಲಿ ಇಲ್ಲಿ 4:30 ಆ ಥರ ಡಕ್ ಫೀಡ್ ಇರುತ್ತಂತೆ. ನಾವು ಅದನ್ನೂ ಮಿಸ್ ಮಾಡಿಕೊಂಡೆ, ಯಾಕಂದರೆ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಬೇಕಾದ್ರೆ ಟೈಮ್ ಹೇಗೋತ್ತಂತ ಗೊತ್ತಾಗಲಿಲ್ಲ. ಅಲ್ಲಿಂದ ಟೀ ಸ್ನ್ಯಾಕ್ಸ್ ತಿನ್ಕೊಂಡು ಇಲ್ಲಿ ಬರೋ ಅಷ್ಟರಲ್ಲಿ ಡಕ್ ಫೀಡೂ ಮುಗ್ದೋಗಿತ್ತು. ಸೊ ಮಕ್ಕಳೆಲ್ಲ ಬೇಜಾರಾಗ್ತಿದ್ರು. ಅಲ್ಲೇ ಬಿದ್ದಿರೋ ಮಂಡಕ್ಕಿ ಹಾಕಿದ್ರಲ್ವ, ಮಂಡಕ್ಕಿ ಆರಿಸ್ಕೊಂಡು ಮತ್ತು ಅವಕ್ಕೆ ಮತ್ತೆ ತಿನ್ನಿಸ್ತಾ ಇದ್ರು ಇಲ್ಲಿ. ಅದನ್ನು ನಾನು ಶೂಟ್ ಮಾಡಿದ್ದೀನಿ. ಅಲ್ಲಿರೋ ಡಕ್ಸ್ ಎಷ್ಟು ಫ್ರೆಂಡ್ಲಿ ಆಗಿತ್ತಂದರೆ ನಾವು ಹತ್ತಿರ ಹೋದ್ರೂ ಏನೂ ಮಾಡ್ತಾ ಇರಲಿಲ್ಲ, ಕಾಮಾಗಿ ಅವ್ರ ಪಾಡಿಗೆ ಅವರು ಓಡಾಡ್ಕೊಂಡಿದ್ರು.
ಸಾರಿ, ಇಲ್ಲಿ ಕ್ಲಿಪ್ಪಿಂಗ್ಸ್ ಎಲ್ಲ ಚೆನ್ನಾಗಿ ತೆಗ್ದಿಲ್ಲ ಹಸ್ಬೆಂಡು. ಸೊ ಇಲ್ಲೆಲ್ಲ ನೋಡಿ, ಅಲ್ಲೆಲ್ಲ ಮಂಡಕ್ಕಿ ಹಾಕ್ಕೊಂಬಂದು ಇಲ್ಲೇ ಡಕ್ಕಿಗೆ ತಿನ್ನು ಬಾ ಅಂತ ಹೇಳ್ತಿದ್ದಾನೆ ಪರಿನು. ಅವು ಫ್ರೆಂಡ್ಲಿಯಾಗಿ ಬಂದು ಕೈಯಿಂದನೇ ತಿಂತಾಯಿದ್ವು. ಹಿಂದೆ ತಿನ್ನಲು ಬಂತ. ಇಲ್ಲಿ ಡಕ್ ಜೊತೆಗೆ ಫಿಶ್ನೂ ಇತ್ತು ಪಾಂಡಲ್ಲಿ. ಅವಕ್ಕೆ ಬೇರೆ ಮಂಡಕ್ಕಿ ಹಾಕ್ತಿದ್ದ ಪರಿನ್. ಆ್ಯಕ್ಚುಲಿ ಅವನಿಗೆ ಫಿಶಸ್ ಅಂದರೆ ತುಂಬ ಇಷ್ಟ. ಅದಕ್ಕೂ ಫೀಡ್ ಮಾಡ್ತಾಯಿದ್ದ, ಡಕ್ಕಿಗೂ ಫೀಡ್ ಮಾಡ್ತಾಯಿದ್ದ ಇಲ್ಲಿ. ಅದನ್ನು ನೀಟಾಗಿ ನಾನು ರೆಕಾರ್ಡ್ ಮಾಡಿಲ್ಲ, ಸಾರಿ. ಆ ನೇಚರ್ ನೋಡಿ ನನಗೆ ಖುಷಿಯಾಗಿ, ನಾನು ಯೂಶ್ವಲಿ ಈ ಥರ ಡ್ಯಾನ್ಸ್ ಆ ಥರ ಎಲ್ಲ ಮಾಡಲ್ಲ. ನನಗೆ ಅಲ್ಲಿ ಏನಾಯಿತು ಅನಿಸುತ್ತೋ ಸುಮ್ಮನೆ ನಾನು ಡ್ಯಾನ್ಸ್ ಮಾಡಿಬಿಟ್ಟೆ. ಅದು ಚೆನ್ನಾಗಿ ಬಂದಿತ್ತು. ಅದನ್ನು ರೆಕಾರ್ಡ್ ಮಾಡಿದ್ದಾರೆ, ಅದು ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ. ಇದು ಎಲ್ಲ ಟೈಮ್ ಹೇಗೆ ಹೋಯ್ತು ಅಂತ ನಾವಲ್ಲಿ ತುಂಬ ಸಮಯ ಕಳೆದಿದ್ದೀವಿ. ಟೈಮ್ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ನಾವು ಆ್ಯಕ್ಚುಲಿ ರೂಮಲ್ಲಿ ಇರಲೇ ಇಲ್ಲ, ಅಷ್ಟೊಂದು ಕಾಸ್ಟ್ಲಿ ಕೊಟ್ಟು ಬುಕ್ ಮಾಡಿ ಕೂಡ. ನಾವು ರೂಮಲ್ಲಿ ಇದ್ದಿದ್ದು ಸ್ವಲ್ಪ ಹೊತ್ತು ಮಾತ್ರ, ಓನ್ಲಿ ನಿದ್ದೆ ಮಾಡೋಕ್ಕಷ್ಟೇ ಹೋಗಿದ್ದು. ಮಿಕ್ಕಿದ ಟೈಮ್ ಬಿಟ್ಟರೆ ಹೊರಗಡೆನೇ ಈ ಥರ ರೆಸಾರ್ಟ್ ಎಕ್ಸ್ಪ್ಲೋರ್ ಮಾಡೋದು ಎಲ್ಲ. ಸರ್ಫೇಸ್ ನಿಮ್ಮ ಮಾತು. ಹಲೋ, ಈ ಒಂದು ಹೊಸ ಚಾನಲ್ ನಾನು ಕ್ರಿಯೇಟ್ ಮಾಡಿದ್ದೀನಲ್ಲ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಏನೋ ಒಂದು ಮಾಡ್ತಿದ್ದಾಳ ಅನಿಸುತ್ತಾ, ಅಥವಾ ಏನು ನಿಮ್ಮ ಅಭಿಪ್ರಾಯ ಏನು ಹೇಳಿ? ಚೆನ್ನಾಗಿ, ಒಳ್ಳೆಯದು. ಏನೋ ಒಂದು ಇಂಟ್ರೆಸ್ಟಿಂಗ್ ಮಾಡ್ತಾ ಇದ್ದಾಳೆ, ನಾವು ಸಪೋರ್ಟ್ ಮಾಡಬೇಕಾಗುತ್ತೆ. ಸೊ ವಿ ಆರ್ ಕ್ಯೂರಿಯಸ್ ಅಬೌಟ್ ಏನಾದರೂ ಹೊಸ ಕಂಟೆಂಟನ್ನು ಅಥವಾ ಇಂಟ್ರೆಸ್ಟಿಂಗ್ ಏನಾದರೂ ಮಾಡ್ತಾಳೆ ಅಂತ. ಚೆನ್ನಾಗದು. ಸೊ ಫುಲ್ ಸಪೋರ್ಟಿವ್. ಪಾತು, ನೀ ಏನು ಮಾಡ್ಬೇಕಂತ ಹೇಳ್ತಿದ್ಯಾ? ಮಮ್ಮಿದು ಒಂದು ಚಾನಲ್ ಕ್ರಿಯೇಟ್ ಆಗ್ತಿದೆ. ನಮ್ಮದು ಒಂದು ಚಾನಲ್, ಮಮ್ಮಿದೆ ಅಂತಲ್ಲ, ಇಟ್ಸ್ ಅವರ್ ಚಾನಲ್. ಇಟ್ಸ್ ನಥಿಂಗ್ ಬಟ್ ಅವರ್ 4 ಚಾನಲ್ ಇರುತ್ತೆ. ನಮ್ಮ 4 ಮೆಂಬರ್ಸಿದ್ದು ಒಂದು ಲೈಫಲ್ಲಿ ಆಗೋ ಮೂಮೆಂಟ್ಸನ್ನು ಶೇರ್ ಮಾಡೋದಾಗಿರುತ್ತೆ ಅಷ್ಟೇ. ಹೆಲೋ ಗೈಸ್, ದಿಸ್ ಇಸ್ ಅವರ್ ಚಾನಲ್. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನೀವೇನಾದರೂ ಸಕಲೇಶ್ಪುರ ರೆಸಾರ್ಟ್ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ 2 ದಿನ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಅಲ್ಲಿ ರೆಸಾರ್ಟಲ್ಲಿ ಸ್ಪೆಂಡ್ ಮಾಡೋಕ್ಕೆ 1 ದಿನ, ಮತ್ತು ಅಲ್ಲೇ ಸುತ್ತಮುತ್ತ ಸಕಲೇಶ್ಪುರ 100 ಕಿಲೋಮೀಟರ್ಸ್ ಅವೆಯಲ್ಲಿ ನಿಮಗೆ ಚೆನ್ನಾಗಿರೋ ವಿಸಿಟಿಂಗ್ ಪ್ಲೇಸಸ್ ಇವೆ. ನಾವು ಅಲ್ಲೆಲ್ಲ ಹೋಗೋಕ್ಕೆ ಆಗಲಿಲ್ಲ. ಈ ರೆಸಾರ್ಟ್ ನಿಯರ್ ಬೈಯೇ ಒಂದು ಫೋರ್ಟ್ ಇದೆ, ಅದಕ್ಕೆ 200 ಸ್ಟೆಪ್ಸ್ ಏನೋ ಇತ್ತಂತೆ. ಅದು ಚೆನ್ನಾಗಿರುತ್ತಂತೆ. ಅದನ್ನು ಡ್ರೋನ್ ಮೇಲೆ ಹಾರಿಸಿಂದ ನೋಡಿದರೆ ಅದು ಒಂಥರ ಸ್ಟಾರ್ ಫೋರ್ಟ್ ಥರ ಕಾಣುತ್ತೆ. ಅದು ಒಂದು ವಿಸಿಟಿಂಗ್ ಪ್ಲೇಸ್ ಇದೆ ನಿಯರ್ ಬೈ, ಹೋಗ್ಬೋದಾಗಿತ್ತು. ಬಟ್ ನಾವು ಇಲ್ಲೇ ರೆಸಾರ್ಟಲ್ಲೇ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಹೋಗೋಕ್ಕಾಗಲಿಲ್ಲ. ಬನ್ನಿ ಕ್ವಿಕ್ಕಾಗಿ ನಾವಿರೋ ರೂಮ್ ಟೂರ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಬಂದು ದೊಡ್ಡ ಹಾಲು, ಓಕೆನಾ? ಈ ಕಡೆ ಕಂಬೈನ್ ಇದೆ, ಆ ಕಡೆ ಒಂದು ರೂಮು, ಈ ಕಡೆ ಒಂದು ರೂಮು, ಅದು ಒಂದು ಬಾಗಿಲಿದೆ ಅಲ್ಲಿ. ಸೊ ಇಲ್ಲಿ ಬಂದರೆ ಇದು ದೊಡ್ಡ ಬಾಲ್ಕನಿ ಇತ್ತು, ಅಲ್ಲಿಂದ ವ್ಯೂ ಕೂಡ ಚೆನ್ನಾಗಿತ್ತು. ಇಲ್ಲೇನು ಗೊತ್ತಾ, ಪಕ್ಷಿಗಳು ತುಂಬ ಚೆನ್ನಾಗಿ ಕೂಗೋ ಶಬ್ದ ಎಲ್ಲ ಕೇಳ್ತಾ ಇರುತ್ತೆ. ಕಾಮಾಗಿ ಆ ಸೀಟ್ ಮೇಲೆ ಕುತ್ಕೊಂಡು ಟೀ ಕುಡ್ಕೋತಾ ಎಂಜಾಯ್ ಮಾಡೋದು ಚೆನ್ನಾಗಿರುತ್ತೆ ಅಲ್ಲಿ ರೆಸಾರ್ಟಲ್ಲಿ. ಮತ್ತು ಇಲ್ಲಿ ಬಂದರೆ ಸ್ಮಾಲ್ ಕಿಚನ್ ಇತ್ತು. ಇಲ್ಲಿ ನೀವು ಬೇಕಂದರೆ ಟೀ, ಕಾಫಿ, ಕ್ಯಾಟಲ್ಸ್ ಎಲ್ಲ ಇತ್ತು, ಅವನ್ ಇತ್ತು, ಫ್ರಿಜ್ ಎಲ್ಲ ಇತ್ತು. ಈ ಕಡೆ ಬಂದರೆ ಬೆಡ್ರೂಮ್ ಎಷ್ಟು ಸ್ಪೇಷಿಯಸ್ ಆಗಿತ್ತು. ಮತ್ತು ಇಲ್ಲಿ ಬಂದರೆ ದೊಡ್ಡ ಟಿ ವಿ, ಈ ಕಡೆ ಎಲ್ಲ ವರ್ಕಿಂಗ್ ಸ್ಪೇಸ್ ಎಲ್ಲ ಟೇಬಲ್ ಇತ್ತು. ಈ ಕಡೆ ಬನ್ನಿ, ನಿಮಗೆ ಡ್ರೆಸ್ಸಿಂಗ್ ಏರಿಯಾ ಇದು. ಇಲ್ಲಿಂದ ಈ ಥರ ಹೋದರೆ ಮೀನ್ಸ್ ಇಲ್ಲೊಂದು ಡೋರ್ ಇದೆ ಎಕ್ಸಸ್ ಮಾಡ್ಕೊಳ್ಳೋಕ್ಕೆ, ಬಾತ್ರೂಮ್. ಆ ಕಡೆಯಿಂದ ಹಾಲಿಂದನೂ ಎಕ್ಸಸ್ ಮಾಡ್ಕೋಬಹುದಾಗಿತ್ತು, ಇಲ್ಲಿ ಡ್ರೆಸ್ಸಿಂಗ್ ರೂಮಿಂದನೂ ಎಕ್ಸಸ್ ಮಾಡ್ಕೋಬೋದಾಗಿತ್ತು. ಸೊ ಈಗ ಓಪನ್ ಮಾಡಿದರೆ ಇಲ್ಲೇ ಮಿರರ್, ಇದು ಬಾಗಿಲು ಓಪನ್ ಮಾಡಿದರೆ ನೋಡಿ ಇಲ್ಲಿ ಬಿಗ್ ಬಾತ್ರೂಮ್ ಯಾವ ಥರ ಇದೆ. ವಾವ್, ಸೂಪರ್.
ನನಗೆ ಈ ಬಾತ್ರೂಮ್ ನೋಡಿ ಚೆನ್ನಾಗಿ ಅನ್ನಿಸ್ತು. ಇದು ಒಂಥರ ಓಪನ್ ಆಗಿದೆ, ನೋ ಲೈಟ್ ಎಲೆಕ್ಟ್ರಿಸಿಟಿ ನೀಡೆಡ್, ಲೈಟ್ ಹಾಕೊಳ್ಳೋ ನೆಸಸರಿನೇ ಇರಲಿಲ್ಲ. ಸನ್ಲೈಟೇ ಅಷ್ಟು ಚೆನ್ನಾಗಿ ಬರ್ತಿತ್ತು. ನೀವು ಅನ್ಕೋಬೋದು ಇದು ಔಟ್ಡೋರೇ ಅಂತ, ಬಟ್ ಇದು ಪ್ರೈವೇಟ್ ಆಗಿತ್ತು, ಚೆನ್ನಾಗಿತ್ತು. ಇಲ್ಲಿ ಬಂದರೆ ಓಪನ್ ಶವರ್ ಇದೆ ನೋಡಿ, ಇಲ್ಲೇನು ಸ್ವಲ್ಪ ಸ್ಪೇಸ್ ಆಗಿದೆ, ಇದೆಲ್ಲ ಪ್ರೈವೇಟ್ ಆಗಿತ್ತು. ಸೊ ಇದು ನಮ್ಮ ರೂಮ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.